ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರ. ಉಗ್ರರ ವಿರುದ್ಧ ಸಮರ ಸಾರಲು ಭಾರತ ತಯಾರಿಯನ್ನ ನಡೆಸ್ತಾ ಇದೆ. ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಉಗ್ರರ ವಿರುದ್ಧ ಸಮರವನ್ನ ಸಾರೋಕೆ ಭಾರತ ಸಕಲ ರೀತಿಯಲ್ಲೂ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಈ ತಯಾರಿ ಬೆನ್ನಲ್ಲೇ ಭಯೋತ್ಪಾದಕರ ರಕ್ಷಣೆಗೆ ನಿಂತ್ಕೊಂಡಿದೆ ಪಾಕಿಸ್ತಾನ. ಪಾಕ್ ಮತ್ತು ಎಲ್ಒಸಿಯಲ್ಲಿರುವಂತಹ ಉಗ್ರರಿಗೆ ಪಾಕ್ ಸೇನೆಯಿಂದ ರಕ್ಷಣೆಯನ್ನ ನೀಡಲಾಗ್ತಾ ಇದೆ. ಭಯೋತ್ಪಾದಕರಿಗೆ ಪಾಕ್ ರಕ್ಷಣೆ ಮಾಡ್ತಾ ಇರೋದು ಹೇಗೆ? ಹಾಗಾದ್ರೆ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಉಗ್ರರ ವಿರುದ್ಧ ಸಮರ ಸಾರೋದಕ್ಕೆ ಭಾರತೀಯ ಸೇನೆ ಸಕಲ ರೀತಿಯಲ್ಲೂ ಸಹ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಆದ್ರೆ ಈ ತಯಾರಿ ಬೆನ್ನಲ್ಲೇ ಭಯೋತ್ಪಾದಕರ ರಕ್ಷಣೆಗೆ ಪಾಕಿಸ್ತಾನ ನಿಂತಿದೆ. ಪಾಕಿಸ್ತಾನ ಮತ್ತು ಎಲ್ಒಸಿಯಲ್ಲಿರುವಂತಹ ಉಗ್ರರಿಗೆ ಪಾಕ್ ಸೇನೆಯಿಂದ ರಕ್ಷಣೆಯನ್ನ ಒದಗಿಸಲಾಗ್ತಾ ಇದೆ. ಭಯೋತ್ಪಾದಕರಿಗೆ ಪಾಕ್ ರಕ್ಷಣೆ ನೀಡ್ತಾ ಇದೆ. ಇವಾಗ ಭಾರತೀಯ ಸೇನೆ ಸಹ ಈಗ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಸ್ ಲೆವೆಲ್ ಇಂದನೂ ಸಹ ಅದು ರೆಡಿ ಆಗ್ತಾ ಇದೆ. ಬಟ್ ಇದೀಗ ಪಾಕ್ ಸೇನೆ ಈ ಉಗ್ರರ ರಕ್ಷಣೆಗೆ ನಿಂತಿದೆ. ಎಲ್ಒಸಿ ಹಾಗೂ ಪಾಕಿಸ್ತಾನದಲ್ಲಿರುವಂತಹ ಉಗ್ರರಿಗೆ ಪಾಕ್ ಸೇನೆಯಿಂದ ರಕ್ಷಣೆಯನ್ನ ಒದಗಿಸಲಾಗ್ತಾ ಇದೆ. ಭಯೋತ್ಪಾದಕರಿಗೆ ಪಾಕಿಸ್ತಾನ ಅಂದ್ರೆ ಈ ಮುಂಚೆಯಿಂದನೂ ಕೊಡ್ತಾ ಇರೋದು ಪಾಕಿಸ್ತಾನ ಭಯೋತ್ಪಾದಕರಿಗೆ ರಕ್ಷಣೆಯನ್ನ ಕೊಡ್ತಾನೆ ಬರ್ತಿದೆ. ಈಗ ಈ ಉಗ್ರರಿದ್ದಾರಲ್ಲ ಅವರ ರಕ್ಷಣೆಗೂ ಸಹ ಪಾಕ್ ಸೇನೆ ನಿಂತಿದೆ. ಪಾಕ್ ಮತ್ತು ಎಲ್ಒಸಿಯಲ್ಲಿರುವಂತಹ ಉಗ್ರರಿಗೆ ಪಾಕಿಸ್ತಾನ ಸೇನೆ ರಕ್ಷಣೆಯನ್ನ ನೀಡ್ತಾ ಇದೆ. ಜೈಷ್, ಲಷ್ಕರ್ ಉಗ್ರ ಸಂಘಟನೆಗಳಿಗೆ ಪಾಕ್ ಸೇನೆ ಆಶ್ರಯವನ್ನ ನೀಡ್ತಾ ಇದೆ. ಉಗ್ರರಿಗೆ ಎಲ್ಒಸಿಯಲ್ಲಿ ಸೇನೆ ಜೊತೆ ಕೆಲಸ ಮಾಡೋದಕ್ಕೂ ಸಹ ಸೂಚನೆಯನ್ನ ಕೊಟ್ಟಿದೆ ಈ ಪಾಕಿಸ್ತಾನ. ಜೈಷ್, ಲಷ್ಕರ್ ಉಗ್ರ ಸಂಘಟನೆಗಳಿಗೆ ಪಾಕ್ ಸೇನೆ ಆಶ್ರಯವನ್ನ ನೀಡ್ತಾ ಇರೋದು. ಉಗ್ರರಿಗೆ ಎಲ್ಒಸಿಯಲ್ಲಿ ಸೇನೆ ಜೊತೆ ಕೆಲಸ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದೆ. ಇನ್ನ ಗಡಿ ಚೌಕಿಗಳಲ್ಲಿ ಉಗ್ರರನ್ನ ಸೇನೆಯೊಂದಿಗೆ ಒಗ್ಗೂಡಿಸಲಾಗ್ತಾ ಇದೆ. ಈ ಮೂಲಕನೂ ಅವರನ್ನ ರಕ್ಷಣೆ ಮಾಡ್ತಾ ಇದೆ ಪಾಕಿಸ್ತಾನ. ಇದರಿಂದ ಭಾರತದ ಸೇನೆಯ ಚಲನವಲನಗಳನ್ನ ಚಲನೆಗಳನ್ನ ತಡೆಗಟ್ಟಲು ಪ್ಲಾನ್ ಅನ್ನ ರೂಪಿಸ್ತಾ ಇದೆ ಪಾಕಿಸ್ತಾನ. ಮಸೂದ್ ಅಜರ್, ಹಫೀಜ್ ನಂತಹ ಉಗ್ರರನ್ನ ರಹಸ್ಯ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಪಾಕಿಸ್ತಾನ ಗುಪ್ತಚರ ಸಂಸ್ಥೆಗಳಿಂದ ಅವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಪಾಕಿಸ್ತಾನ ಗುಪ್ತಚರ ಸಂಸ್ಥೆಗಳು ಸಹ ಉಗ್ರರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಎಲ್ಒಸಿ ಬಳಿ ಪಾಕ್ ಸೇನೆಯಿಂದ ತರಬೇತಿಯ ಶಿಬಿರಗಳನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಇದರಲ್ಲಿ ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್ ನಂತಹ ಗುಂಪುಗಳ ಯುವಕರನ್ನ ಅಲ್ಲಿ ನೇಮಕ ಮಾಡಲಾಗಿದೆ. ಪಾಕ್ ಸೇನೆಯಿಂದ ತರಬೇತಿ ಶಿಬಿರ ಸ್ಥಾಪನೆ ಆಗಿರೋದು. ಹೀಗಾಗಿ ಅಲ್ಲಿ ಅವರಿಗೆ ಉಗ್ರ ಸಂಘಟನೆಗಳಿಂದ ಶಸ್ತ್ರಾಸ್ತ್ರ, ಆತ್ಮಾಹುತಿ ದಾಳಿಗಳ ತರಬೇತಿಯನ್ನ ನೀಡಲಾಗ್ತಾ ಇದೆ ಪಾಕಿಸ್ತಾನದಿಂದ. ಈ ರೀತಿ ಪಾಕಿಸ್ತಾನ ಉಗ್ರರ ರಕ್ಷಣೆಗೆ ನಿಂತಿರೋದು. ಅವರಿಗೆ ಎಲ್ಲಾ ರೀತಿಯ ತರಬೇತಿಯನ್ನು ಸಹ ಕೊಡಲಾಗ್ತಾ ಇದೆ ಪಾಕಿಸ್ತಾನದಿಂದ. ಪಾಕಿಸ್ತಾನ ಸೇನೆಯೇ ಉಗ್ರರ ರಕ್ಷಣೆಗೆ ನಿಂತಿರೋದು. ಉಗ್ರ ಸಂಘಟನೆಗಳಿಂದ ಶಸ್ತ್ರಾಸ್ತ್ರ, ಆತ್ಮಾಹುತಿ ದಾಳಿಗಳ ತರಬೇತಿಯನ್ನು ಸಹ ನೀಡಲಾಗ್ತಾ ಇದೆ. ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್ ನಂತಹ ಗುಂಪುಗಳ ಯುವಕರನ್ನ ಅಲ್ಲಿಗೆ ನೇಮಕ ಮಾಡಿಕೊಳ್ಳಲಾಗಿದೆ.